Sum up the conversation between the poet and Mother India in your own words. ನಿಮ್ಮದೇ ವಾಕ್ಯದಲ್ಲಿ ಏನ್ ಬರಿಬೇಕು ನೀವು? ದ ಕಾನ್ವರ್ಸೇಷನ್ ಬಿಟ್ವೀನ್ ದ ಪೋಯಟ್ ಅಂಡ್ ಮದರ್ ಇಂಡಿಯಾ, ಕವಿಗಳು ಮತ್ತು ತಾಯಿ ಭಾರತೀಯ ನಡುವಿನ ಮಾತುಕತೆಗಳನ್ನ, ಕಾನ್ವರ್ಸೇಷನ್ ನ ನೀವು ಬರಿಬೇಕು. ಓಕೆ, ಸೊ ದ ಪೋಯಮ್ ಸಾಂಗ್ ಆಫ್ ಇಂಡಿಯಾ ಇಸ್ ಅ ಕಾನ್ವರ್ಸೇಷನ್ ಬಿಟ್ವೀನ್ ದ ಪೋಯಟ್ ವಿ.ಕೆ. ಗೋಕಾಕ್ ಅಂಡ್ ಮದರ್ ಇಂಡಿಯಾ ಅಲ್ವಾ? ಸೊ ಈ ಪದ್ಯವೇ ಒಂದು ಸಂಭಾಷಣೆ, ಯಾರ ನಡುವೆ? ನಮ್ಮ ಕವಿಗಳು ವಿ.ಕೆ. ಗೋಕಾಕ್ ಅವರು ಮತ್ತು ಮದರ್ ಇಂಡಿಯಾ, ತಾಯಿ ಭಾರತೀಯ ನಡುವಿನ ಒಂದು ಸಂಭಾಷಣೆ. ಕಾನ್ವರ್ಸೇಷನ್ ಅಂತಂದ್ರೇನು? ಸಂಭಾಷಣೆ, ಮಾತುಕತೆ. ಯಾವ ತರ ಕನ್ವರ್ಸೇಷನ್ ಮಾಡ್ತಾ ಇದ್ದಾರೆ? The poet asks if he could sing about Himalaya mountains and 3 seas. The poet ಫಸ್ಟ್ ಲೈನ್ ಅಲ್ಲಿ ಕೇಳ್ತಾರೆ ಅವರು, ಫಸ್ಟ್ ಪ್ಯಾರಾದಲ್ಲಿ ಅಲ್ವಾ, ನಾನು ನಿನ್ನ ಬಗ್ಗೆ ಏನ್ ಹಾಡ್ಲಿ? ವಾಟ್ ಕ್ಯಾನ್ ಐ ಸಿಂಗ್? ಏನು, ನಿನ್ನ ಒಂದು ಹಿಮಾಲಯದ ಪರ್ವತಗಳ ಸೌಂದರ್ಯದ ಬಗ್ಗೆ ಹಾಡ್ಲಾ, ನಿನ್ನ ಸುತ್ತುವರಿದಿರುವ 3 ಸಾಗರಗಳ ಬಗ್ಗೆ ಹಾಡ್ಲಾ ಅಂತ ಕೇಳ್ತಾರೆ. ಓಕೆ, ಬಟ್ mother asks him to sing about beggars, lepers and the poor who swarm the streets. ಅಂದ್ರೆ ಏನ್ ಹೇಳ್ತಾಳೆ ತಾಯಿ? ಇಲ್ಲ, ನನ್ನ ಬೀದಿಗಳಲ್ಲಿ ತುಂಬಿ ತುಳುಕುತ್ತಿರುವ ಭಿಕ್ಷುಕರ ಬಗ್ಗೆ ಹೇಳು, ಬಹಿಷ್ಕೃತರ ಬಗ್ಗೆ ಹೇಳು, ಬಡತನದ ಬಗ್ಗೆ ಹೇಳು ಅಂತ ಹೇಳ್ತಾಳೆ. ಇದು ಮೊದಲ ಸಂಭಾಷಣೆ. ಏನ್ ಕೇಳ್ತಾರೆ? He asks to sing about if he could sing about Himalaya mountains and 3 seas, but mother asks him to sing about the beggars, lepers and the poor who swarm the streets. Next, when the poet asks the mother if he might sing about temples, soldiers, seers and prophets, she becomes furious and orders him to sing about millions of hardworking people and helpless poor children living in bleak and dark homes. ಯಾವಾಗ ಕವಿಗಳು ಕೇಳ್ತಾರೆ, ಏನು, ಸೈನಿಕರ ಬಗ್ಗೆ ಹಾಡ್ಲಾ, ಟೆಂಪಲ್ ದೇವಸ್ಥಾನಗಳ ಬಗ್ಗೆ ಹಾಡ್ಲಾ, ಗುಡಿ ಗೋಪುರಗಳ ಬಗ್ಗೆ, ಸಂತರ ಬಗ್ಗೆ ಮತ್ತು ಋಷಿ ಮುನಿಗಳ ಬಗ್ಗೆ ಹಾಡಲ್ಲ ಅಂತ ಕೇಳಿದಾಗ ಆಕೆ ಉಗ್ರವಾಗಿ ಏನ್ ಹೇಳ್ತಾರೆ? ಫ್ಯೂರಿಯಸ್ ಅಂತಂದ್ರೇನು? ಕೋಪಗೊಳ್ಳೋದು ಮಕ್ಳೇ. ಫ್ಯೂರಿಯಸ್ ಅಂತಂದ್ರೆ ಉಗ್ರ, ಕೋಪಗೊಂಡು ಹೇಳೋದು. ಏನ್ ಹೇಳ್ತಾಳೆ ಆಕೆ ಆರ್ಡರ್ ಮಾಡ್ತಾಳೆ ಅಂದ್ರೆ ಏನಂತ? ನನ್ನ ಬಗ್ಗೆ ಇಲ್ಲಿ ತುಂಬಾ ಸಹಸ್ರಾರು ಸಂಖ್ಯೆಯಲ್ಲಿ ಜನರು ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ, ಶ್ರಮಿಕ ವರ್ಗದವರಿದ್ದಾರೆ, ಅಸಹಾಯಕರು ಇದ್ದಾರೆ. ಓಕೆ, ಶ್ರಮಿಕ ವರ್ಗದವರು, ಅಸಹಾಯಕರು ಇದ್ದಾರೆ, ತುಂಬಾ ಬಡ ಮಕ್ಕಳು ಇದ್ದಾರೆ. ಎಲ್ಲಿ ಇದ್ದಾರೆ ಅವರು? ಕಾರ್ಗತ್ತಲ ಕೂಪದಲ್ಲಿ ಇದ್ದಾರೆ, ಕರಾಳತನದಲ್ಲಿ ಇದ್ದಾರೆ, ಕತ್ತಲೆಯ ಮನೆಯಲ್ಲಿ ಇದ್ದಾರೆ, ಅಸಹಾಯಕರಾಗಿದ್ದಾರೆ. ಅಂಥವರ ಬಗ್ಗೆ ಹಾಡುವಂತ ಆಕೆ ಉಗ್ರವಾಗಿ ಹೇಳ್ತಾಳೆ. ಅದರ ನಂತರ ಫರ್ದರ್ ಮುಂದೆ ಕವಿಗಳು ಏನ್ ಹೇಳ್ತಾರೆ ನೋಡಿ? ನರ್ವಸ್ ಆಗ್ಬಿಟ್ಟಿದ್ದಾರೆ ಅವ್ರು. ನರ್ವಸ್ ಅಂತಂದ್ರೇನು? ತುಂಬಾ ಅಸಹಾಯಕರಾಗ್ಬಿಟ್ಟು ಕೇಳ್ತಾರೆ. ಏನ್ ಕೇಳ್ತಾರೆ? asks her if he could sing about dams. ಹಾಗಾದರೆ ನಾನು ಇಲ್ಲಿರುವಂತಹ ಆಣೆಕಟ್ಟುಗಳು, ಸರೋವರಗಳು, ಹಡಗು ನಿರ್ಮಾಣ ಕೇಂದ್ರಗಳು, ನಿನ್ನಲ್ಲಿ ಆಗಿರುವಂತಹ ತಂತ್ರಜ್ಞಾನ ಮತ್ತು ಪರಮಾಣು ಯುಗಗಳ ಬಗ್ಗೆ ಹಾಡಲ್ಲ ಅಂತ ಕೇಳ್ತಾರೆ. ಕ್ಯಾನ್ ಐ ಸಿಂಗ್ ಅಬೌಟ್, ಕುಡ್ ಐ if he could sing about dams, lakes, ship building yards, technology and atomic age ಅಂತ ಕವಿಗಳು ನೆಕ್ಸ್ಟ್ ಕೇಳ್ತಾರೆ. ಸೊ ಅದಕ್ಕೆ ತಾಯಿ she told him to add his song. ಆಕೆ ಏನ್ ಹೇಳ್ತಾಳೆ? ನನ್ನ ಸಾಂಗ್ ಅನ್ನ, ನಾನು ಒಂದು ಸಾಂಗ್ ಅನ್ನ ಬರಿತೀನಿ, ಅದನ್ನ ಹಾಡು. ಇಲ್ಲಿ ತುಂಬಾ ಸ್ಟ್ರೈಕ್ಗಳು, ಮುಷ್ಕರಗಳಾಗ್ತಾ ಇವೆ, ಮತ್ತೆ ನಮ್ಮ ದೇಶದಲ್ಲಿ ನನ್ನಲ್ಲಿ ಒಂದು ಸಾಮಾಜಿಕ ಅನ್ರೆಸ್ಟ್, ಅಶಾಂತಿ ಇದೆ,
ಅದನ್ನ ಹಾಡು. ಇಲ್ಲಿ ಸಮಾಜದಲ್ಲಿ ಒಂದು ಉನ್ನತ ವರ್ಗ ಮತ್ತು ಕೆಳವರ್ಗದವರ ನಡುವೆ ಒಂದು ಭಿನ್ನಾಭಿಪ್ರಾಯವಿದೆ, ಅದರಿಂದ ಒಂದು ಸಾಮಾಜಿಕ ಅಶಾಂತಿ ಆಗ್ತಾ ಇದೆ, ಅದರ ಬಗ್ಗೆ ಹಾಡು ಅಂತ ಹೇಳ್ತಾರೆ. ಅಲ್ಟಿಮೇಟ್ಲಿ ಲಾಸ್ಟ್ ಅಲ್ಲಿ ದ ಪೋಯಮ್ ಎಂಡ್ಸ್, ಹೇಗೆ ಎಂಡ್ ಆಗತ್ತೆ? ವಿತ್ ಅನ್ ಆಪ್ಟಿಮಿಸ್ಟಿಕ್ ವ್ಯೂ. ಭಾರತೀಯ ನಮ್ಮ ಕವಿಗಳ ಮಾತುಗಳನ್ನ ಕೇಳಿ ತಾಯಿ ಭಾರತೀಯು ಕೂಡ ಆಪ್ಟಿಮಿಸ್ಟಿಕ್ ಅಂದ್ರೆ ಆಶಾವಾದಿಯಾಗಿ ಮೂಡಿ ಬರ್ತಾಳೆ. ಓಕೆ, ಸೊ ಆಕೆ ಹೇಳ್ತಾಳೆ, ಶೋಸ್ ಹಿಮ್ ದ ವಿಷನ್ ಆಫ್ ಬ್ರೈಟ್ ಫ್ಯೂಚರ್ ಆಫ್ ಇಂಡಿಯಾ. ಆಕೆ ಕೊನೆಯಲ್ಲಿ ವಿಕ್ರ ಗೋಕಾಕ್ ಅವರಿಗೆ ಒಂದು ಭವ್ಯ ಭಾರತದ ಒಂದು ಬೆಳವಣಿಗೆಯನ್ನ, ಭವಿಷ್ಯವನ್ನ ಆಕೆ ತೋರ್ಸ್ಬಿಡ್ತಾಳೆ ಲಾಸ್ಟ್ ಅಲ್ಲಿ. ಓಕೆ, ಸೊ ಆ ದೃಶ್ಯವನ್ನ ತೋರಿಸ್ತಾಳೆ. ಆಕೆ ಕೂಡ ಆಶಾವಾದಿಯಾಗಿ, ಏನು ನಿರಾಶಾವಾದಿಯಾಗಿ ಮಾತಾಡ್ತಾ ಇದ್ಲೋ, ಲಾಸ್ಟ್ ಅಲ್ಲಿ ಕೊನೆಯಲ್ಲಿ ಆಕೆಯು ಕೂಡ ಆಶಾವಾದಿಯಾಗಿ ಭವ್ಯ ಭಾರತದ ಒಂದು ಭವಿಷ್ಯವನ್ನ ನಮ್ಮ ಕವಿಗಳಿಗೆ ತೋರಿಸ್ತಾಳೆ. ಈ ರೀತಿ ಕವಿಗಳು ಮತ್ತು ಭಾರತೀಯ ನಡುವೆ, ತಾಯಿ ಭಾರತೀಯ ನಡುವೆ ಒಂದು ಸಂಭಾಷಣೆ ನಡೆಯುತ್ತೆ. ಈ ಸಂಭಾಷಣೆಯ ಮೂಲಕ ಸಾಂಗ್ ಆಫ್ ಇಂಡಿಯಾ ಎಂಬ ಪದ್ಯವನ್ನ ನಮ್ಮ ಕವಿಗಳು ಬರೆದಿದ್ದಾರೆ. ಅರ್ಥ ಆಯ್ತಾ?